ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಭೀಮನ ನೇತೃತ್ವದಲ್ಲಿ ಪಾಂಡವರು ಮತ್ತು ದ್ರುಪದ ಅವರಿಗೆ ಕಾಣಿಕೆಯಾಗಿ ಕೊಟ್ಟಂತಹ ಆನೆ, ಕುದುರೆ ಇತ್ಯಾದಿಗಳು ಮತ್ತು ಅವರ ಸ್ನೇಹಿತರು ಎಲ್ಲರೂ ಹಸ್ತಿನಾವತಿಗೆ ಹೊರಡ್ತಾರೆ. ಆಗ ಅಲ್ಲಿ ಸುಶರ್ಮ ಅಂದರೆ ಭಾನುಮತಿಯ ಅಣ್ಣ ಮತ್ತು ತಂಗಿ ಜಲಂಧರ ಇವರು ಕೂಡ ಇರ್ತಾರೆ. ಆದರೆ ಅವರು ಇವ್ರ ಜೊತೆಗೆ ಬರೋದಿಲ್ಲ. ಭೀಮ ಅವರನ್ನು ತಮ್ಮ ಜೊತೆ ಬರಲಿಕ್ಕೆ ಕರೀತಾನೆ. ಆದರೆ ಅವರು ಒಪ್ಪೋದಿಲ್ಲ. ಏಕೆಂದರೆ ಭಾವನ ವಿರೋಧಿಗಳಿವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಿರುತ್ತೆ. ಆದರೆ ಭೀಮ ಅವ್ರು ಹೇಗಾದರೂ ಮಾಡಿ ತಮ್ಮ ಜೊತೆಗೆ ಬರೋ ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೊರಟಿದ್ದಂತಹ ದೋಣಿಗಳಿಗೆ ತಳದಲ್ಲಿ ತೂತು ಮಾಡ್ತಾನೆ. ದೋಣಿಗಳು ಮುಳುಗುತ್ತಾ ಇದೆ ಅಂತ ಅಂದಾಗ ತಾನು ಹೋಗಿ ಅವರನ್ನು ರಕ್ಷಿಸೋ ನಾಟಕವನ್ನು ಆಡಿ ಕರ್ಕೊಂಡು ಬರ್ತಾನೆ. ಆಮೇಲೆ ಮುಂದಿನ ಕತೆ. ಈಗ ಅಣ್ಣ ಭೀಮ ಮತ್ತು ತಮ್ಮ ನಕುಲ ಇಬ್ಬರಿಗೂ ಒಂದೇ ಗುಡಿಸಲಿರುತ್ತೆ. ಮಧ್ಯರಾತ್ರಿಯಲ್ಲಿ ಗುಡಿಸಲಿಂದ ಅಣ್ಣ ಕಳ್ಳತನದಿಂದ ಹೋಗಿದ್ದನ್ನು ನಕುಲ ನೋಡ್ತಾನೆ. ಅವನು ಅವನನ್ನು ಹಿಂಬಾಲಿಸ್ತಾನೆ. ಅವನ ಕಣ್ಣಿಗೆ ಈ ಭೀಮ ಇಷ್ಟೊಂದು ಹುರುಪಿಂದ ಓಡಾಡ್ತಾ ಇದ್ದಾನೆ ಅಂದರೆ ಏನೋ ಕುಚೇಷ್ಟೆ ಮಾಡ್ತಾನೆ ಅಂತ ಅವನಿಗೆ ಅನಿಸುತ್ತೆ. ಆವತ್ತು ಮಧ್ಯಾಹ್ನ ಕೃಷ್ಣನ ಗುಡಿಸಲಲ್ಲಿ ತಾನು ನೋಡಿದಂತಹ ರಾಜಕುಮಾರ ಸುಶರ್ಮನಿಗೆ ಸಂಬಂಧಿಸಿದ ವಿಚಾರ ಇರಬಹುದು ಅಂತ ನಕುಲನಿಗೆ ಅನಿಸುತ್ತೆ. ಭೂಮಾರ್ಗವಾಗಿ ತಮ್ಮ ಜೊತೆನೇ ಪ್ರಯಾಣ ಮಾಡು ಅಂತ ಹೇಳಿದ್ದನ್ನು ಸುಶರ್ಮ ಒಪ್ಪಿರೋದಿಲ್ಲ. ಹಾಗಾಗಿ ಅವನಿಗೆ ಏನೋ ಬಾಧೆಯನ್ನು ಇವನು ಉಂಟು ಮಾಡಬಹುದು ಅಂತ ಕೂಡ ನಕುಲನಿಗೆ ಅನಿಸಿರುತ್ತೆ. ಅಣ್ಣನ ಈ ಕುಚೇಷ್ಟಗಳಲ್ಲಿ ನಕುಲನಿಗೆ ಸದಾ ಅನುಮಾನ ಇರುತ್ತೆ. ಅವನ ಉದ್ದೇಶ ನಿರ್ಬಾಧಕವೇ ಆಗಿದ್ದರೂ ಕೂಡ ಅನೇಕ ಸಲ ತೊಡಕಿಗೆ ಕಾರಣ ಆಗ್ತಾ ಇರುತ್ತೆ. ಹಾಗಾಗಿ ನಕುಲ ಕೂಡ ಆತಂಕದಿಂದ ಭೀಮನನ್ನು ಹಿಂಬಾಲಿಸಿರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಭೀಮ ನೀರಿನೊಳಗೆ ಹೋಗಿದ್ದು ಮತ್ತು ದೋಣಿಗಳು ಸುತ್ತ ಈಜ್ತಾ ಇದ್ದು, ಆಮೇಲೆ ನೀರಿನಿಂದ ಎದ್ದು ಬಂದು ಏನೋ ಕೆಲಸ ಮಾಡಿದ್ದು ಪ್ರತಿಯೊಂದನ್ನು ನೋಡ್ತಾನೆ. ಆಮೇಲೆ ಅವರು ಲಂಗರುಗಳನ್ನು ತೆಗೆದಾಗ ದೋಣಿಗಳು ಮುಳುಗಕ್ಕೆ ತೊಡಗಿದಾಗ ಮತ್ತೆ ನೀರಲ್ಲಿ ಧುಮುಕಿ ಆ ರಾಜಕುಮಾರ ಮತ್ತು ರಾಜಕುಮಾರಿಯನ್ನು ಎತ್ಕೊಂಡ್ಬಂದಿದ್ದು ಪ್ರತಿಯೊಂದನ್ನು ನಕುಲ ಗಮನಿಸಿರ್ತಾನೆ. ಭೀಮ ಬರಲಿಕ್ಕೆ ಮುಂಚೆನೇ ನಕುಲ ಗುಡಿಸಲಿಗೆ ಬಂದು ನಿದ್ದೆ ಮಾಡೋನ ಹಾಗೆ ಮಲಗಿರ್ತಾನೆ. ಆನಂತರ ಸ್ವಲ್ಪ ಹೊತ್ತಿಗೆ ಮೈಯೆಲ್ಲ ಒದ್ದೆಯಾಗಿ ಸುಶರ್ಮ ಗೊಣಕ್ಕೊಂಡು ರೈಕೊಂಡು ಬೈಕೊಂಡು ಬರ್ತಾ ಇರೋದನ್ನು ಕೇಳಿಸುತ್ತೆ. ಆಮೇಲೆ ತನ್ನ ಅಣ್ಣ ಭೀಮ ರಾಜಕುಮಾರ ನಿನ್ನ ತಂಗಿನ ಅಮ್ಮನ ಹತ್ರ ಬಿಟ್ಟು ಬರ್ತೀನಿ ಅಂತ ಅಂದಿದ್ದು ಕೂಡ ಕೇಳಿಸುತ್ತೆ. ಇದೆಲ್ಲ ಅವನಿಗೆ ಅಂದರೆ ನಕುಲನಿಗೆ ಅರ್ಥ ಆಗುತ್ತೆ. ಅಣ್ಣ ಏನೋ ಹುಡುಗಾಟ ಮಾಡ್ತಾ ಇದ್ದಾನೆ, ಆದರೆ ಇದರ ಪರಿಣಾಮ ಏನಾಗುತ್ತೋ ಅಂತ ಕೂಡ ಒಂದು ರೀತಿಯ ಆತಂಕ ಆಗುತ್ತೆ. ಇನ್ನು ಭೀಮನ ಹಾಸಿಗೆ ಮೇಲೆ ಮಲ್ಕೊಂಡು ಉರುಳಾಡಿಕೊಂಡು ನಿದ್ದೆ ಮಾಡಲಿಕ್ಕೆ ಅಂತ ಸುಶರ್ಮ ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ನಿದ್ದೆ ಬರಲ್ಲ. ಸ್ವಲ್ಪ ಹೊತ್ತಿನ ನಂತರ ಭೀಮ ಬರ್ತಾನೆ. ಒಣಬಟ್ಟೆಯನ್ನು ಉಟ್ಕೊಳ್ತಾನೆ. ಬರೀ ನೆಲದ ಮೇಲೇ ಏನು ಸದ್ದಿಲ್ಲದೆ ಮಲಗ್ತಾನೆ. ಹಾಗೆ ನಿದ್ದೆನೂ ಹೋಗ್ಬಿಡ್ತಾನೆ. ಬೇಗ ಗಾಢ ನಿದ್ದೆ ಕೂಡ ಹೊರಡುತ್ತೆ. ಗೊರಕೆ ಸದ್ದು ಕೂಡ ಶುರು ಆಗುತ್ತೆ. ಇವನು ಇಷ್ಟೊಂದು ಚೇಷ್ಟೆ ಮಾಡ್ತಾ ಇದ್ದಾನಲ್ಲ ಅಂತ ನಕುಲ ಅಂದ್ಕೊಳ್ತಾನೆ. ಇನ್ನು ಬೆಳಗಿನ ಜಾವ ಆಗುತ್ತೆ. ನಕುಲ ಎದ್ದು ಸೊಂಟಕ್ಕೆ ಒಂದು ಕತ್ತಿಯನ್ನು ಸಿಕ್ಕಿಸ್ಕೊಂಡು ಗುಡಿಸಲಿನಿಂದ ಹೊರಗಡೆ ಹೊರಟು ಕೃಷ್ಣನನ್ನು ನೋಡಲಿಕ್ಕೆ ಅಂತೇಳಿ ಹೋಗ್ತಾನೆ. ಅವನು ಸದ್ದು ಮಾಡದೆ ಕೃಷ್ಣನ ಒಂದು ಗುಡಿಸಲನ್ನು ಪ್ರವೇಶ ಮಾಡಿದ್ರೂ ಕೂಡ ಕೃಷ್ಣನ ಸೂಕ್ಷ್ಮವಾದ ಕಿವಿಗಳಿಗೆ ನಿದ್ದೆಯಲ್ಲಿ ಯಾರೋ ಬಂದಿದ್ದಾರೆ ಅಂತ ಅನಿಸುತ್ತೆ. ಯಾರು ಅಂತ ಕೇಳ್ತಾನೆ. ಗೋವಿಂದ, ನಾನು ನಕುಲ ಬಂದಿದ್ದೀನಿ, ನಿನ್ನ ಸಂಗಡ ಮಾತಾಡಬೇಕಿತ್ತು ಅಂತಾನೆ. ಆಯಿತು ಬಾ ಅಂತ ಕೃಷ್ಣ ಹೇಳ್ತಾನೆ. ಆಗ ಕೃಷ್ಣನ ಧ್ವನಿ ಕೇಳಿ ಹತ್ತಿರದಲ್ಲಿದ್ದ ಸಾಧ್ಯಕ್ಕೆ ತನ್ನ ಕತ್ತಿಯನ್ನು ಕೂಡ ಎಳ್ಕೊಂಡು ಯಾರು ಬಂದಿದ್ದು ಅಂತ ಜೋರಾಗಿ ಕೂಗ್ತಾನೆ. ಆಗ ಕೃಷ್ಣನೇ ಹೇಳ್ತಾನೆ, ಸಾಧ್ಯಕ್ಕೆ ಬಂದವನು ನಕುಲ ಅಂತ ಹೇಳಿಬಿಟ್ಟು. ಆಗ ಸಾಧ್ಯಕ್ಕೆ ಏನು ಇಷ್ಟು ಬೇಗ ಬಂದಿದೆಯಾ, ಏನು ಸಮಾಚಾರ ಅಂತ ಕೂಡ ಕೇಳ್ತಾನೆ. ಆಗ ನಕುಲ ಹೇಳ್ತಾನೆ, ಅಣ್ಣ ಏನೋ ಚೇಷ್ಟೆ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ, ಅದರ ಪರಿಣಾಮ ಬಹಳ ಭಯಂಕರ ಆಗಬಹುದೇನೋ ಅಂತ ಕೆಳದನಿಯಲ್ಲಿ ನಕುಲ ಹೇಳ್ತಾನೆ. ಏನಾಯಿತು ಅಂತ ಕೃಷ್ಣ ಕೇಳ್ತಾನೆ. ಆಗ ನಕುಲ ಹೇಳ್ತಾನೆ, ರಾಜಕುಮಾರ ಸುಶರ್ಮ ಮತ್ತು ರಾಜಕುಮಾರಿ ಜಲಂಧರ ಇಬ್ಬರು ನಮ್ಮ ಜೊತೆಗೆ ಮೆರವಣಿಗೆ ಜೊತೆಗೆ ಭೂಮಾರ್ಗವಾಗಿ ಬರಬೇಕು ಅಂತ ಭೀಮ ಹೇಳ್ದ ಅಂತ ಹೇಳ್ತಾನೆ. ಹೌದು, ನನಗೆ ಗೊತ್ತು. ಆದರೆ ಸುಶರ್ಮ ಅದಕ್ಕೆ ಒಪ್ಪಲಿಲ್ಲ. ಒಳ್ಳೆ ರೀತಿ ಮಾಡ್ದ ಅವನು. ಏಕೆಂದರೆ ದುರ್ಯೋಧನ ಅವನಿಗೆ ವಿಶೇಷವಾಗಿ ಹೇಳಿ ಕಳಿಸಿದ್ದಾನೆ, ತಕ್ಷಣ ನೀವು ಹಸ್ತಿನಾಪುರಕ್ಕೆ ಬನ್ನಿ ಅಂತ. ಇವನು ತಕ್ಷಣ ಹೋಗದೆ ನಮ್ಮ ಜೊತೆಗೆ ಬಂದರೆ ನಿಧಾನ ಆಗುತ್ತೆ. ಆಗ ದುರ್ಯೋಧನ ಸುಮ್ಮನಿರ್ತಾನ. ಪಾಪ ಆ ಬಡ ಭಾನುಮತಿಯ ಮೇಲೆ ರೇಗ್ತಾನೆ, ಅವಳಿಗೆ ಹಿಂಸೆ ಕೊಡ್ತಾನೆ. ಆಯಿತು, ಈಗೇನು ಸಮಾಚಾರ ಅಂತ ಕೃಷ್ಣ ಕೇಳ್ತಾನೆ.
ಆಗ ನಕುಲ ಹೇಳ್ತಾನೆ, ಭೀಮ ತನ್ನ ಉದ್ದೇಶವನ್ನು ಸಾಧನೆ ಮಾಡ್ದ. ನದಿಗೆ ಹೋಗ್ಬಿಟ್ಟು ಲಂಗರುಗಳನ್ನು ಕಿತ್ತ, ತಕ್ಷಣ ದೋಣಿಗಳು ಮುಳುಗೋ ಹಾಗೆ ಮಾಡ್ದ. ಆಮೇಲೆ ಅವರನ್ನು ಕಾಪಾಡೋ ಹಾಗೆ ಹೋಗಿ ರಕ್ಷಕರ ಹಾಗೆ ನಟಿಸಿ ಅಣ್ಣ ತಂಗಿ ಇಬ್ಬರನ್ನು ಆಶ್ರಮಕ್ಕೆ ಕರ್ಕೊಂಡು ಬಂದ ಅಂತ ಹೇಳಿಬಿಟ್ಟು. ಎಲ್ಲಿದ್ದಾರೆ ಅವರು ಅಂತ ಕೃಷ್ಣ ಕೇಳ್ತಾನೆ. ಜಲಂಧರೆ ಮೂರ್ಛೆ ಹೋಗಿದ್ಲು, ಅವಳನ್ನು ಅಮ್ಮನ ಗುಡಿಸಲಿಗೆ ಅವನು ಹೊತ್ಕೊಂಡು ಹೋದ. ಆಮೇಲೆ ಸುಶರ್ಮ ನಮ್ಮ ಗುಡಿಸಲಿಗೆ ಬಂದ, ಭೀಮನನ್ನು ಶಪಿಸ್ಕೊಂಡು ಗೊಣಕ್ಕೊಂಡು ಭೀಮನ ಹಾಸಿಗೆ ಮೇಲೆ ಮಲ್ಕೊಂಡ. ನದಿಯಲ್ಲಿ ಪ್ರಯಾಣ ಮಾಡಿದ ಹಾಗೆ ಭೀಮನೇ ದೋಣಿಗಳಿಗೆ ತೂತು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಮನಸ್ಸಿಗೆ ಅರ್ಥ ಆಗಿದೆ ಅಂಥೇಳಿ ಹೇಳ್ತಾನೆ. ಆಗ ಕೃಷ್ಣ ಮುಗುಳ್ನಗ್ತಾನೆ. ಭೀಮನ ಉದ್ದೇಶ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಏಕೆಂದರೆ ಆ ರಾಜ್ಕುಮಾರಿಯನ್ನು ನೋಡಿ ಅವನಿಗೆ ತಲೆ ಕೆಟ್ಟಿದೆ. ಅವರು ಕೂಡ ಮೆರವಣಿಗೆ ಜೊತೆ ಬರಬೇಕು ಅಂತ ಅವನು ಆಸೆ ಪಟ್ಟಿದ್ದಾನೆ. ಕಾಂಪಿಲ್ಯದಲ್ಲಿ ಅವರಿಬ್ಬರು ಭೇಟಿ ಆಗಿದ್ದರು ಅಂತ ಹೇಳ್ತಾನೆ. ಆಗ ನಕುಲ ನಗ್ತಾನೆ, ಅಣ್ಣ ಭೀಮನ ರೀತಿ ನೋಡು ಎಷ್ಟು ವಿಚಿತ್ರ ಆಗಿದೆ. ಒಂದು ಸಲ ಆಗಲೇ ಮದುವೆನೂ ಆಗಿದೆ, ದ್ರೌಪದಿಯನ್ನು ಮದುವೆ ಆಗಿ ಇನ್ನೂ ಒಂದು ತಿಂಗಳಾಗಿದೆ, ಆಗಲೇ ಮತ್ತೊಬ್ಬ ಹುಡುಗಿ ಕಡೆ ಗಮನ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಮುಗುಳ್ನಗ್ತಾನೆ. ನಿಮ್ಮ ಅಣ್ಣನ ಸಂಗತಿ ನನಗೆ ಚೆನ್ನಾಗಿ ಗೊತ್ತಿದೆ. ಏನು ಅಂತಂದರೆ 5 ವರ್ಷಗಳಲ್ಲಿ 4 ವರ್ಷ ಅವನ ಪಾಲಿಗೆ ದ್ರೌಪದಿ ಇರೋದಿಲ್ಲ. ಹಾಗಾಗಿ ಅವಳನ್ನು ಶಿಕ್ಷಿಸೋಕ್ಕೆ ಇದು ಸರಿಯಾದ ಮಾರ್ಗ ಅಂತ ಅವನು ಅಂದ್ಕೊಂಡಿರಬಹುದು ಅಂತ ಹೇಳಿಬಿಟ್ಟು. ಆಗ ನಕುಲ ಹೇಳ್ತಾನೆ, ಏನೇ ಇರಲಿ ನಮಗೆ ಇದ್ದಿದ್ರಲ್ಲಿ ಅದೇ ಅತ್ಯಂತ ವಿವೇಕದ ಮಾರ್ಗ. ಅಂದರೆ 5 ವರ್ಷಕ್ಕೆ ಒಂದು ಸಲ ಅವಳನ್ನು ಹೆಂಡತಿಯಾಗಿ ಪಡೆಯೋದು, ಅದೇ ವಿವೇಕದ ಮಾರ್ಗ ಅಂತ ಹೇಳ್ಬಿಟ್ಟು ನಕುಲ ಹೇಳ್ತಾನೆ. ಆಗ ಕೃಷ್ಣ ನಗ್ತಾನೆ, ನೀನು ಈ ಮಾತನ್ನು ಒಪ್ಕೊಂಡಿದ್ಯಾ, ಆದರೆ ಅವನ ದೃಷ್ಟಿ ಬೇರೆ, ಹಾಗಾಗಿ ಭೀಮ ಈ ಮಾತನ್ನು ಒಪ್ಪೋದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ನಕುಲ ಹೇಳ್ತಾನೆ, ನೀನು ಹೇಳಿದಾಗೆ ನಮಗಿಂತ ಮೊದಲು ಸುಶರ್ಮ ಹಸ್ತಿನಾಪುರಕ್ಕೆ ಹೋಗದೇ ಇದ್ದರೆ ದುರ್ಯೋಧನ ಅವನ ಮೇಲೆ ರೇಗ್ತಾನೆ. ನಾವು ಅಲ್ಲಿಗೆ ಹೋದ ಮೇಲೆ ಬರೋ ಸಮಸ್ಯೆಯನ್ನು ಈ ಮೈದುನ ಪರಿಹರಿಸ್ತಾನೆ ಅಂತ ಹೇಳ್ಬಿಟ್ಟು ಅವನನ್ನು ಕರೆಸ್ಕೊಂಡಿರಬಹುದು ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಬಹುಶಃ ಅನ್ನೋದೇನಿಲ್ಲ, ಖಂಡಿತವಾಗಿ ಅದೇ ಉದ್ದೇಶ ಅವನದು. ಇಲ್ಲದೇ ಇದ್ದರೆ ತಕ್ಷಣವೇ ಹೊರಟು ಹಸ್ತಿನಾಪುರಕ್ಕೆ ಬನ್ನಿ ಅಂತ ಯಾಕೆ ಹೇಳಿ ಕಳಿಸ್ತಾ ಇದ್ದ. ಈ ಭೀಮ ಒಳ್ಳೆ ಎಡವಟ್ಟುಗಳನ್ನು ಮಾಡ್ದ, ತುಂಬ ಅಪಾಯಕರವಾದ ಮಾರ್ಗವನ್ನು ಅವನು ಆರಿಸ್ಕೊಂಡ. ಕಾಡಿಸಿ ಪೀಡಿಸಿ ದುರ್ಯೋಧನನ್ನು ಗೆಲ್ಲಬೇಕು ಅಂತ ಹೋಗ್ತಾನವನು ಅಂತೇಳಿ ಹೇಳ್ತಾನೆ. ಆಗ ನಕುಲ ಹೇಳ್ತಾನೆ, ಈಗ ನಾವು ಏನು ಮಾಡೋಕ್ಕೆ ಸಾಧ್ಯ, ಆ ದೋಣಿಯನ್ನು ಸರಿಪಡಿಸೋಕ್ಕೆ 2 ವಾರ ಬೇಕಾಗತ್ತೆ, ಆದರೆ ನಾವು 3 ದಿನದಲ್ಲಿ ಹೊರಡ್ತೀವಿ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಭೀಮ ತನ್ನ ತಪ್ಪನ್ನು ತಿದ್ಕೊಳ್ಳೋ ಹಾಗೆ ಮಾಡಬೇಕು ಅಂತ. ಹೇಗೆ ಮಾಡೋದು? ಮೊದಲಿಂದ ಕೊನೆಯವರೆಗೂ ಎಲ್ಲ ತಪ್ಪುಗಳೇ ಮಾಡಿದ್ದಾನೆ ಅವನು. ಏಕೆಂದರೆ ತಮ್ಮ ದೋಣಿಗೆ ತೂತು ಬೀಳೋಕ್ಕೆ ಭೀಮ ಕಾರಣ ಅನ್ನೋದು ಕೂಡ ಸುಶರ್ಮನಿಗೆ ಅರ್ಥವಾಗಿದೆ. ಅವನು ಗುಡಿಸ್ಲಿಗೆ ಬಂದಾಗ ಅವನು ಎಷ್ಟು ಸಿಟ್ಟಾಗಿದ್ದ ಅಂತ ಗೊತ್ತಾ ನಿನಗೆ ಅಂತ ನಕುಲ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು ಅವನ ಮನಸ್ಸು ಸುಲಭವಾಗಿ ಅರ್ಥ ಆಗ್ತಾ ಇದೆ ನನಗೆ. ಜಲಂಧರೆ ಭೀಮನನ್ನು ಮದುವೆ ಮಾಡಿಕೊಂಡ್ರೆ ಭಾನುಮತಿಗೆ ಅದನ್ನು ಸಹಿಸೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಹೇಳ್ತಾನೆ. ಹಾಗಾದರೆ ಏನು ಮಾಡೋಣ ಅಂತ ನಕುಲ ಕೇಳ್ತಾನೆ. ಈ ಸಿಕ್ಕನ್ನು ಏನಾದರೂ ಮಾಡಿ ಬಿಡಿಸೋಣ ಅಂತ ಕೃಷ್ಣ ಹೇಳ್ತಾನೆ. ಹೇಗೆ ಬಿಡಿಸೋದು? ಸುಶರ್ಮನನ್ನು ಮತ್ತು ಅವನ ಪರಿವಾರವನ್ನು ಹೊತ್ಕೊಂಡು ಹೋಗುವಷ್ಟು ದೊಡ್ಡ ದೋಣಿ ಆಶ್ರಮದಲ್ಲಿ ಇಲ್ಲ ಅಂತ ನಕುಲ ಹೇಳ್ತಾನೆ. ಆಗ ಕೃಷ್ಣ ಒಂದು ಸಲಹೆ ಕೊಡ್ತಾನೆ, ಏನು ಚಿಂತೆ ಮಾಡಬೇಡ, ನಾವು ಬರುವಾಗ ಏಕಚಕ್ರದಲ್ಲಿ ಒಂದು ರಾಜನೌಕೆ ಲಂಗರು ಹಾಕಿದ್ದನ್ನು ನಾನು ನೋಡಿದೆ. ಸಾತ್ಯಕಿ ಮತ್ತು ಆ ರಾಜ್ಕುಮಾರ ಮಣಿಮಾನನ ಹತ್ರಕ್ಕೆ ಹೋಗಿಬಿಟ್ಟು ನಿಮ್ಮಿಬ್ಬರಿಗೂ ಜೊತೆಯಾಗಿ ಸಿಗೂರಿನಾಗನನ್ನು ಕಳಿಸ್ಲಿಕ್ಕೆ ಅಂತ ಅವನಿಗೆ ಹೇಳು. ಅಲ್ಲಿ ಹೋಗಿಬಿಟ್ಟು ಒಂದು ಉತ್ತಮವಾದ ಹರಿಗೋಲನ್ನು ತಗೊಂಡು ಬನ್ನಿ. ಮಧ್ಯಾಹ್ನದ ಹೊಷ್ಟೊತ್ತಿಗೆ ನೀವು ಅಲ್ಲಿಗೆ ಹೋಗ್ತೀರಾ. ಅಲ್ಲಿ ಹೋಗಿಬಿಟ್ಟು ಆ ಏಕಚಕ್ರ ನಗರದ ದೊರೆಗೆ ಹೇಳ್ರಿ, ಸುಶರ್ಮನನ್ನು ತಕ್ಷಣ ಕಳಿಸೋಕ್ಕೋಸ್ಕರ ಒಂದು ರಾಜನೌಕೆ ಬೇಕು ಅಂತ ಭೀಮ ಹೇಳಿದ್ದಾನೆ ಅಂತ ಹೇಳಿ. ಏಕೆಂದರೆ ಅವನ ಪ್ರಜೆಗಳನ್ನು ಪೀಡಿಸ್ತಿದ್ದಂತಹ ರಾಕ್ಷಸರನ್ನು ಭೀಮ ಕೊಂದು ಅವನಿಗೆ ಉಪಕಾರ ಮಾಡಿದ್ದಾನೆ. ಹಾಗಾಗಿ ಭೀಮನ ಹೆಸರು ಹೇಳಿದ ತಕ್ಷಣ ಅವನಿದನ್ನು ಮಾಡಿಕೊಡ್ತಾನೆ. ನಾಳೆ ಸಂಜೆ ಹೊತ್ತಿಗೆ ಆ ದೋಣಿ ಇಲ್ಲಿಗೆ ಬರುತ್ತೆ. ನಾಳೆ ಮಧ್ಯರಾತ್ರಿನೇ ಇವರು ಹಸ್ತಿನಾಪುರಕ್ಕೆ ಹೊರಡಲಿ ಅಂತ ಕೃಷ್ಣ ಹೇಳ್ತಾನೆ. ಭೀಮ ಏನು ಹೇಳ್ತಾನೋ ಅಂತ ನಕುಲ ಸಂದೇಹ ವ್ಯಕ್ತಪಡಿಸ್ತಾನೆ. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಬೆಳಗಿನ ಜಾವ ನದಿಗೆ ಸ್ನಾನಕ್ಕೆ ಅಂತ ಕೃಷ್ಣ ಹೊರಡ್ತಾನೆ. ದಾರಿನಲ್ಲಿ ಭೀಮನ ಗುಡಿಸಲಿನ ಹತ್ರ ಬಗ್ಗೆ ನೋಡ್ತಾನೆ. ನದಿಗೆ ಸ್ನಾನಕ್ಕೆ ಹೋಗೋಕ್ಕೆ ಅಂತ ಸುಶರ್ಮ ಕೂಡ ಸಿದ್ಧ ಆಗ್ತಾ ಇರ್ತಾನೆ. ಇನ್ನು ಭೀಮ ಮಾತ್ರ ಗಾಢ ನಿದ್ದೆಯಲ್ಲಿ ಮುಳುಗೋಗಿರ್ತಾನೆ. ಆಗ ಕೃಷ್ಣ ಸಹಾನುಭೂತಿಯಿಂದ, ಸುಶರ್ಮ ನಿನ್ನ ದೋಣಿ ತೂತಾಯ್ತಂತಲ್ಲಪ್ಪ ಪಾಪ ಅಂತಾನೆ. ಆಗ ಸುಶರ್ಮಂಗೆ ಸಿಟ್ಟು ತಡೆಯೋಕ್ಕಾಗೋದಿಲ್ಲ.
ತೂತು ಆಗಿಲ್ಲ, ತೂತು ಮಾಡಿದ್ದಾರೆ, ಈಗೇನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಸಿಟ್ಟಿನಿಂದ ಹೇಳ್ತಾನೆ. ಕೃಷ್ಣ ಅವನ ಕೈ ಹಿಡ್ಕೋತಾನೆ. ಇಬ್ಬರು ನದಿ ದಂಡದ ಕಡೆಗೆ ಬರ್ತಾರೆ. ಆಗ ಅವನು ಹೇಳ್ತಾನೆ, ನೋಡಿ ಎಷ್ಟು ದುರ್ದೈವ್ಯ ನಮಗೆ, ನೀವು ಹೋಗೋಕ್ಕೆ ಮುಂಚೆನೇ ನಾವು ಹಸ್ತಿನಾಪುರಕ್ಕೆ ಹೋಗಬೇಕು, ಆದರೆ ನಾನಿಲ್ಲಿ ಅಸಹಾಯಕನಾಗಿ ಸಿಕ್ಬಿದ್ಬಿಟ್ಟಿದ್ದೀನಿ. ನಿಮ್ಮ ಜೊತೆಲೇ ನಾವೀಗ ಹೋಗಬೇಕು, ಆದರೆ ನಮ್ಮ ಭಾವ ದುರ್ಯೋಧನ ಏನು ತಿಳ್ಕೊಳ್ತಾರೆ ನನ್ನ ಬಗ್ಗೆ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನನಗೂ ನೀನು ನಮ್ಮ ಜೊತೆ ಬರೋದು ಇಷ್ಟ ಇಲ್ಲ, ಏಕೆಂದರೆ ಭಾನುಮತಿ ನನಗೆ ತಂಗಿ ಇದ್ದ ಹಾಗೆ. ನೀನು ಕಾಲಕ್ಕೆ ಸರಿಯಾಗಿ ಹೋಗದೇ ಇದ್ದರೆ ಆ ದುರ್ಯೋಧನ ಪಾಪ ಆ ಬಡಪಾಯಿ ಮೇಲೆ ರೇಗಾಡಿ ಅವಳಿಗೆ ತೊಂದರೆ ಕೊಡ್ತಾನೆ ಅಂತ. ಆಗ ಸುಶರ್ಮ ಹೇಳ್ತಾನೆ, ಹೌದು ಗೊತ್ತು ನನಗೆ, ಪಾಂಡವರಿಗೂ ಅವನಿಗೂ ಆಗೋ ಜಗಳದಲ್ಲಿ ನಾವು ಅವನಿಗೆ ವೈರಿಗಳ ಕಡೆ ಇದ್ದೀವಿ ಅಂತ ಭಾವ ತಿಳ್ಕೊಂಬಿಟ್ರೆ ಅಕ್ಕನಿಗೆ ತುಂಬ ತೊಂದರೆ ಕೊಡ್ತಾನೆ, ಜೊತೆಗೆ ಇನ್ನೊಬ್ಳನ್ನ ಮದುವೆ ಬೇಕಾದರೂ ಮಾಡ್ಕೊಳ್ಳೋಕ್ಕೂ ಕೂಡ ಅವನು ಸಿದ್ಧವಾಗಿರ್ತಾನೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಥೇಳಿ ತನ್ನ ಒಂದು ಸಂಕಟವನ್ನು ಹೇಳ್ಕೊಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಅದೆಲ್ಲ ಭೀಮ ಸರಿ ಮಾಡಿದ್ದಾನೆ ಅಂತ. ಸುಶರ್ಮನಿಗೆ ಸಿಟ್ಟಿನೂ ಜಾಸ್ತಿ ಆಗುತ್ತೆ. ಭೀಮ ಸರಿ ಮಾಡೋದನ್ನ, ಸರಿ ನೀವು ಹಾಗೆ ತಿಳ್ಕೊಂಡಿದ್ದೀರ ಅಷ್ಟೇ, ಅವನೇ ಈ ಅನರ್ಥವನ್ನು ಮಾಡಿರೋದು. ನಾವು ನದಿ ಮುಖಾಂತರ ಹೋಗದೇ ಇರೋ ಹಾಗೆ ಅವನು ಮೊದಲೇ ನಿರ್ಧರಿಸಿ ನಮ್ಮ ದೋಣಿಗಳನ್ನು ತೂತು ಮಾಡಿದ್ದಾನೆ ಅಂಥೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು ಭೀಮನ ವಿಷಯದಲ್ಲಿ ನೀನು ನ್ಯಾಯ ತೋರಿಸ್ತಾ ಇಲ್ಲ ಅಂತ. ಆಗ ಸುಶರ್ಮ ಬೇಸರದಿಂದ, ನ್ಯಾಯ ತೋರಿಸೋದ, ನನ್ನ ಕೈಗಳಿಂದಲೇ ಅವನ ಕತ್ತನ್ನು ಹಿಸುಕಿ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬೇಸರದಿಂದ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು ನೀನು ಅವಸರ ಪಡ್ತಾ ಇದೆಯಾ, ದುರ್ಯೋಧನನ ಮಾತಿಗೆ ನೀನು ತಪ್ಪೋದಕ್ಕೆ ಅವನು ಬಿಡೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಗೊತ್ತು, ನಿಮ್ಮ ಜೊತೇಲಿ ನಾವು ಪ್ರಯಾಣ ಮಾಡಬೇಕು, ಅದು ಅವನಿಗಿಷ್ಟ ಇತ್ತು, ಅದನ್ನು ಅವನು ಸಾಧನೆ ಮಾಡ್ದ ಅಷ್ಟೇ ತಾನೇ ಅಂತ ಸುಶರ್ಮ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು ನೀನು ಗೊಂದಲದಲ್ಲಿದ್ದೀಯಾ, ನಾಳೆ ರಾತ್ರಿ ನದಿ ಮಾರ್ಗವಾಗಿ ನೀನು ಪ್ರಯಾಣ ಮಾಡಬೇಕು ಅಂದ್ಬಿಟ್ಟು ಅವನು ಎಲ್ಲ ಏರ್ಪಾಟುಗಳನ್ನು ಮಾಡಿದ್ದಾನೆ ಅಂತೇಳಿ ಹೇಳ್ತಾನೆ. ಆಗ ಈ ಸುಶರ್ಮನಿಗೆ ಆಶ್ಚರ್ಯ ಆಗುತ್ತೆ. ಇನ್ನೇನಾಗಲೇ ಬೆಳಗಿನ ಜಾವ ಸೂರ್ಯ ಹುಟ್ಟಿದ ತಕ್ಷಣ ನಾಳೆ ಅನ್ನೋದು ಪ್ರಾರಂಭ ಆಗಿದೆ, ದೋಣಿನೇ ಇಲ್ಲ, ನಾನು ಹೇಗೆ ಹೋಗ್ತೀನಿ ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಏಕಚಕ್ರ ನಗರದಿಂದ ಒಂದು ರಾಜನೌಕೆಯನ್ನು ತೊಗೊಂಡು ಬಾ ಅಂತ ಹೇಳಿಬಿಟ್ಟು ಭೀಮ ಅವನು ತಮ್ಮ ನಕುಲನನ್ನು ಕಳಿಸಿದ್ದಾನೆ. ಅವರಾಗಲೇ ಹೋಗಿದ್ದು ಆಗಿದೆ, ಸಂಜೆ ಹೊತ್ತಿಗೆ ಆ ನೌಕೆ ಬರುತ್ತೆ, ನಡುರಾತ್ರಿ ಹೊತ್ತಿಗೆ ನೀವು ಇಲ್ಲಿಂದ ಹೊರಡಬಹುದು ಅಂತ ಹೇಳ್ತಾನೆ. ಆಗ ಸುಶರ್ಮನಿಗೆ ಇವನ ಮಾತನ್ನು ನಂಬೋಕ್ಕೆ ಆಗೋದಿಲ್ಲ. ಏನಿದು, ಇವತ್ತು ರಾತ್ರಿ ನಾನು ಹೊರಡೋಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ ಅದು ಭೀಮ ಅಂತ ಕೇಳ್ತಾನೆ. ಹೌದು ಮಾಡ್ತಾ ಇದ್ದಾನೆ, ನಕುಲ, ಸಾತ್ಯಕಿ ಮತ್ತು ಮಣಿಮಾನು, ದಳಪತಿ ಸಿಗೂರಿನಾಗ ಇವರೆಲ್ಲರೂ 3 ಜನ 3 ದೋಣಿಗಳಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ. ಈ ಸುದ್ದಿಯನ್ನು ಕೇಳಿ ಸುಶರ್ಮಂಗೆ ಗೊಂದಲ ಹೆಚ್ಚಾಗುತ್ತೆ. ಹಾಗಾದರೆ ನನ್ನ ದೋಣಿಗೆ ಯಾಕೆ ತೂತು ಮಾಡ್ದ ಅವನು ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೋಡು ನೀನು ನೋಡಿದ್ದೆಲ್ಲ ನಿಜ ಅಲ್ಲ, ಅವನೇ ತೂತು ಮಾಡ್ದ ಅಂತ ಯಾಕೆ ಅಂದ್ಕೊಳ್ತೀಯಾ ಅಂತಾನೆ. ಆನಂತರ ಸುಶರ್ಮ ಹೇಳ್ತಾನೆ, ಇವತ್ತು ರಾತ್ರಿ ಹೊರಡೋಕ್ಕೆ ನನಗೆ ಅವನು ಏರ್ಪಾಟ್ ಮಾಡಿಕೊಟ್ರೆ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ ಅವನಿಗೆ ಅಂತೇಳಿ ಹೇಳ್ತಾನೆ. ಇನ್ನು ಜಲಂಧರೆಯನ್ನು ತಮ್ಮ ಮೆರವಣಿಗೆ ಜೊತೆ ಭೂಮಾರ್ಗವಾಗಿ ಪ್ರಯಾಣ ಮಾಡೋ ಹಾಗೆ ನಾನು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಸಂತೋಷದಿಂದ ಭೀಮ ಸ್ವಲ್ಪ ತಡವಾಗಿ ಅಂತ ಹೇಳ್ತಾನೆ. ನದಿಗೆ ಹೋಗ್ತಾನೆ, ಬೆಳಗಿನ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಳ್ತಾನೆ, ಅಮ್ಮನ ಹತ್ರಕ್ಕೆ ಹೋಗ್ತಾನೆ, ಅಲ್ಲಿ ನಮಸ್ಕಾರ ಮಾಡ್ತಾನೆ. ಹಾಗೆ ಅವಳ ಪಕ್ಕದಲ್ಲಿ ಕೂತಿದ್ದ ಜಲಂಧರೆ ಕಡೆ ಕೂಡ ತುಂಟ ನೋಟ ಬೀಳ್ತಾನೆ. ಅವಳು ಕೂಡ ಕಳ್ಳ ನೋಟದಿಂದ ಇವನ್ನ ಓರೆಯಾಗಿ ನೋಡ್ತಾಳೆ. ಆಗ ತಾಯಿ ಕುಂತಿ ಹೇಳ್ತಾಳೆ, ಮಗು ಕಾಶಿ ದೋಣುಗಳಿಗೆ ತೂತು ಬಿದ್ದಿತ್ತಂತಲ್ಲ, ತುಂಬ ಕೆಟ್ಟದ್ದಾಯಿತು ಪಾಪ, ನೀನು ಬಹಳ ಧೈರ್ಯದಿಂದ ಅವ್ರನ್ನ ಕಾಪಾಡಿದೆ ಅಂತ ರಾಜ್ಕುಮಾರಿ ಹೇಳಿದ್ಲು ಅಂತ ಹೇಳ್ತಾಳೆ. ಅಮ್ಮ, ಬೇರೆಯವ್ರನ್ನ ಕಷ್ಟಗಳಿಂದ ಪಾರು ಮಾಡೋದೇ ನನ್ನ ಧರ್ಮ ಅಂತ ಭೀಮ ವಿಜಯದ ಮಂದಹಾಸವನ್ನು ಬೀರ್ತಾ ಹೇಳ್ತಾನೆ. ನೋಡು ಮಗು, ನೀನು ಮಾಡೋ ಕೆಲಸವನ್ನು ಬೇರೆಯವ್ರು ಮೆಚ್ಚಬೇಕು, ನಿನಗೆ ನೀನೇ ಮೆಚ್ಕೋಬಾರ್ದು ಅಂತೇಳಿ ತಾಯಿ ಹೇಳ್ತಾಳೆ. ಆಗ ಭೀಮ ಹೇಳ್ತಾನೆ, ಅಮ್ಮ ನನ್ನನ್ನು ನಾನು ಹೊಗಳ್ಕೊಳ್ಳೋದು ನನಗೂ ಇಷ್ಟ ಇಲ್ಲ, ಹಾಗಾಗಿ ನೀನು ಹಾಗೆ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು, ನೆನ್ನೆ ನಾನು ಅಲ್ಲಿ ಇಲ್ಲ ಅಂತಂದರೆ ಈ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ನದಿ ತಳದಲ್ಲಿ ಇಷ್ಟೊತ್ತಿಗೆ ಇರ್ತಿದ್ರು ಅಂತ ಹೇಳ್ತಾನೆ. ಆಗ ಕುಂತಿ ಕಿರುನಗೆ ನಗುತ್ತಾಳೆ, ಜಲಂಧರೆ ಕೂಡ ನಗುತ್ತಾಳೆ. ಇವತ್ತು ರಾತ್ರಿ ಅವರು ಹೊರಡೋಕ್ಕೆ ಏಕಚಕ್ರ ನಗರಕ್ಕೆ ರಾಜನೌಕೆಯನ್ನು ತರಿಸೋಕ್ಕೆ ಅಂತ ನಕಲನ್ನು ಕಳಿಸಿದೆಯಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದೀಯಪ್ಪ ನೀನು ಅಂತ ಹೇಳಿಬಿಟ್ಟು ಕುಂತಿ ಹೇಳ್ತಾಳೆ. ಈಗ ಭೀಮನಿಗೆ ಬಹಳ ಆಶ್ಚರ್ಯ ಆಗುತ್ತೆ.
ನಾನು ನಕುಲನ್ನು ಕಳಿಸಿದ್ನ ಏಕಚಕ್ರದಿಂದ ರಾಜನೌಕೆಯನ್ನು ತರಕ್ಕ, ಅದು ಸುಶರ್ಮ ಮತ್ತು ಜಲಂಧರಿಯರು ಇವತ್ತು ರಾತ್ರಿ ಹೊರಡೋಕ್ಕೆ ಅಂತ ತಡವರಿಸ್ತಾ ಕೇಳ್ತಾನೆ. ಆಗ ಕುಂತಿ ಒಂದು ಬೆರಳೆತ್ತಿದ್ದಾಳೆ. ನೋಡು, ನನಗೆ ನೀನು ಸುಳ್ಳು ಹೇಳಬೇಡ, ಏಕಚಕ್ರದ ದೊರೆ ನಿನ್ನ ಗೆಳೆಯ ಅಂತ ನನಗೆ ಗೊತ್ತು. ಅಲ್ಲಿಗೆ ನಕುಲನನ್ನು ಯಾಕೆ ಕಳಿಸ್ದೆ ಅದು ಗೊತ್ತು ನನಗೆ. ಬೇರೆಯವರ ಯೋಗಕ್ಷೇಮವನ್ನು ನೀನು ಎಷ್ಟು ವಿಚಾರಿಸ್ತೀಯಾ ಅದು ನಂಗೆ ಗೊತ್ತು ಅಂತಾಳೆ. ಯಾರು ನಿನಗಿದೆಲ್ಲ ಹೇಳಿದ್ದು ಅಂತ ಭೀಮ ಗೊಂದಲದಿಂದ ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಯಾಕಪ್ಪ ಅಷ್ಟೊಂದು ತಡವರಿಸ್ತೀಯಾ? ಇಲ್ಲಿಗೆ ಗೋವಿಂದ ಬಂದಿದ್ದ, ನೀನು ಇವರನ್ನು ಪಾರು ಮಾಡಿಸಿದ್ದು, ಜೊತೆಗೆ ಅವ್ರು ತಕ್ಷಣ ಹೊರಡೋಕ್ಕೆ ಏರ್ಪಾಟ್ ಮಾಡಿದ್ದು ಎಲ್ಲವನ್ನೂ ಹೇಳ್ದ. ನೀನು ತುಂಬ ಒಳ್ಳೆಯವನು ಅಂತ ತಾಯಿ ಹೆಮ್ಮೆಯಿಂದ ಹೇಳ್ತಾಳೆ. ಒಳ್ಳೆ ಕೆಲಸ ಮಾಡಿದ ಕೀರ್ತಿಯನ್ನು ಕೈ ಬಿಡೋಕ್ಕೆ ಭೀಮನಿಗೆ ಇಷ್ಟ ಇರೋದಿಲ್ಲ. ಆದರೆ ಏನಿದು ಈ ಥರ ಆಯಿತು? ನಾನು ನೌಕೆನ ತರೋಕ್ಕೆ ನಕುಲನ ನಾನು ಕಳಿಸಿದ್ನಾ ಅಂತ ಹೇಳ್ತಾನೆ. ಹೌದು, ನೀನೇನೆ. ನೀನು ತಕ್ಷಣ ನೌಕೆಯನ್ನು ತರಲಿಕ್ಕೆ ಏರ್ಪಾಟ್ ಮಾಡಿರೋದ್ರಿಂದ ಕೃಷ್ಣ ನಿನ್ನನ್ನು ತುಂಬ ಹೊಗಳ್ದ. ಏಕಚಕ್ರ ನಗರದಲ್ಲಿ ರಾಕ್ಷಸನಿಂದ ಅವರನ್ನು ಪಾರು ಮಾಡಿದ್ದಕ್ಕೆ ಆ ರಾಜ ನಿನಗೆ ಕೃತಜ್ಞತಾಪೂರ್ವಕವಾಗಿ ಈ ಸಹಾಯವನ್ನು ಮಾಡೇ ಮಾಡ್ತಾನೆ ಅಂತ ಕುಂತಿ ಹೇಳ್ತಾಳೆ. ಭೀಮನಿಗೆ ಏನು ಹೇಳೋಕ್ಕೂ ಕೂಡ ತೋಚೋದಿಲ್ಲ. ಹೌದು ಹೌದು ಅಂಥೇಳಿ ಅಂತಾನೆ. ತಕ್ಷಣ ಕೃಷ್ಣ ಏನೋ ತರಲೆ ಮಾಡಿರಬಹುದು ಅಂತ ಕೂಡ ಅವನಿಗೆ ಅನಿಸುತ್ತೆ. ತಕ್ಷಣ ಕೃಷ್ಣನ ಗುಡಿಸಲಿಗೆ ಹೋಗ್ತಾನೆ. ಅಲ್ಲಿ ಕೃಷ್ಣ, ಯುಧಿಷ್ಠಿರ ಮತ್ತು ಅರ್ಜುನ ಕೂಡ ಇರ್ತಾರೆ. ಆತುರದಿಂದ ಭೀಮ ಒಳಗೆ ಬರ್ತಾನೆ. ಬಂದ ತಕ್ಷಣ ಕೃಷ್ಣ ಅವನ ಮಾತಿಗೆ ಬಿಡ್ದೇನೆ, ನೋಡು ಯುಧಿಷ್ಠಿರ, ಎಷ್ಟು ಧೀರ ನಿನ್ನ ತಮ್ಮ ಅವನಿಲ್ಲ ಅಂತಂದರೆ ಸುಶರ್ಮ ಜಲಂಧರಿಯರು ನಿನ್ನೆ ನೀರಲ್ಲಿ ಮುಳುಗಿ ಸತ್ತು ಹೋಗ್ತಿದ್ರು. ಅವರನ್ನು ಕಾಪಾಡಿದ್ದಲ್ಲದೆ ಏಕಚಕ್ರಕ್ಕೆ ರಾಜನೌಕೆಯನ್ನು ತರೋದಕ್ಕೆ ನಕುಲ, ಸಾತ್ಯಕಿ ಮತ್ತು ಸಿಗುರಿನಾಗರನ್ನು ಕೂಡ ಕಳಿಸಿದ್ದಾನೆ. ಇವತ್ತು ರಾತ್ರಿನೇ ಸುಶರ್ಮ ಪ್ರಯಾಣ ಮಾಡಬಹುದು. ಕಷ್ಟ ಬಂದರೆ ಸಹಾಯ ಮಾಡೋದು ಅಂದರೆ ನಮ್ಮ ವೃಕೋದರ ರಾಜನಿಗೆ ತುಂಬ ಇಷ್ಟವಾದ ಕೆಲಸ. ಅವನಂಥವ್ರು ಬೇರೊಬ್ಬರು ಇಲ್ಲವೇ ಇಲ್ಲ ಅಂತ ಕೃಷ್ಣ ಹುಸಿನಗೆಯನ್ನು ಬೀರ್ತಾ ಹೇಳ್ತಾ ಇರ್ತಾನೆ. ಕೃಷ್ಣನ ಈ ತುಂಟತನ, ಅಣ್ಣ ತಮ್ಮಂದರ ಮೆಚ್ಚುಗೆ ನೋಟವನ್ನು ಕೂಡ ಭೀಮ ನೋಡ್ತಾನೆ. ಏನು ಮಾಡಬೇಕು? ಈ ಹೊಗಳಿಕೆನ ಒಪ್ಕೋಬೇಕೋ ಬೇಡವೋ, ಸಿಟ್ಟನ್ನು ಬಿಗಿ ಹಿಡಬೇಕೋ ಬೇಡವೋ ಅಂತ ಅನಿಸುತ್ತೆ. ಕೃಷ್ಣನನ್ನು ನೋಡಿ ಅವನು ಕೇಳ್ತಾನೆ, ಇದೆಲ್ಲ ನಾನು ಮಾಡಿದ್ದು ಅಂತ ನಿಂಗೆ ನಂಬಿಕೆ ಇದೆಯಾ ಅಂತ ಹೇಳಿಬಿಟ್ಟು. ಆಗ ಕೃಷ್ಣನು ಕೂಡ ನಗ್ತಾನೆ. ನೋಡಿದ್ಯಾ, ಭೀಮನಿಗೆ ಎಷ್ಟೊಂದು ವಿನಯ ಬಂದಿದೆ, ತಾನೇ ಇದೆಲ್ಲ ಮಾಡಿದರೂ ಕೂಡ ನಾನು ಮಾಡಿದ್ದ ಅಂತ ಕೇಳ್ತಿದ್ದಾನೆ ಅಂಥೇಳಿ ಹೇಳ್ತಾನೆ. ಎಲ್ಲರೂ ಅವನ ಮಾತಿಗೆ ನಗುತ್ತಾರೆ. ಸರಿ, ಯುಧಿಷ್ಠಿರ, ಅರ್ಜುನ ಇಬ್ಬರು ಆ ಕಡೆ ಹೊರಟೋಗ್ತಾರೆ. ಹೋದ್ಮೇಲೆ ಭೀಮ ಕೋಪದಿಂದ ಕೃಷ್ಣನ ಕಡೆಗೆ ತಿರುಗುತ್ತಾನೆ. ಗೋವಿಂದ, ನಿನ್ನ ತಲೆಯನ್ನು ಯಾವತ್ತಾದರೂ ಒಂದು ದಿವಸ ನಾನು ಒಡೆದು ಬಿಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣನಿಗೆ ನಗು ಬರುತ್ತೆ, ತುಂಬ ನಗ್ತಾನೆ. ನೋಡು, ನನ್ನ ತಲೆ ಒಡೆಯೋಕ್ಕೆ ಮುಂಚೆ ನೀನು ಮಾಡಬೇಕಾದ ಕೆಲಸ ಬಹಳ ಇದೆ ಅಂತ ಹೇಳಿಬಿಟ್ಟು, ನೀನು ನಿನ್ನೆ ಜಲಂಧರಿ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದೆಯಲ್ಲ, ಏನು ಹೇಳು ಅಂತಾನೆ. ತಕ್ಷಣ ಭೀಮನ ರೀತಿಯೇ ಅದ್ರ ಬದಲಾಗಿ ಹೋಗ್ಬಿಡುತ್ತೆ. ಅವನ ಕಣ್ಣಲ್ಲಿ ತುಂಟತನ ಬರುತ್ತೆ. ನಾನು ಪಿಸುಗುಟ್ಟಿದ್ನ, ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅವಳೇ ಹೇಳಿದ್ಲು ನನಗೆ ಅಂತ. ನಿನಗೆ ಹೇಳಿದ್ಲ? ಏನಂತ ಹೇಳಿದ್ಲು? ಈ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ನಂಬೋ ಹಾಗೆ ಇಲ್ಲಪ್ಪ ಅಂಥೇಳಿ ಹೇಳ್ತಾನೆ. ಆಗ ಕೃಷ್ಣ ನಗುತ್ತಾನೆ. ನೀನು ಬೆಳಗ್ಗೆ ಅಮ್ಮನಿಗೆ ಹೇಳ್ತಾ ಇದ್ದೆ ಈ ವಿಚಾರವನ್ನೆಲ್ಲ, ನಾನು ನಿನ್ನ ವಿಷಯವನ್ನೆಲ್ಲ ಹೇಳಿದೆ. ಆಗ ಅವಳ ಕಣ್ಣು ಕೂಡ ನಿನ್ನ ಬಾಯಿಗಿಂತ ಹೆಚ್ಚಿಗೆ ಅದೇ ಮಾತಾಡ್ತಾ ಇತ್ತು ಅಂತ ಹೇಳಿಬಿಟ್ಟು. ಹೌದಾ ಅಂತ ಹೇಳಿಬಿಟ್ಟು ಭೀಮ ಹೇಳಿ ನಂತರ ಕೃಷ್ಣ, ನಾನು ಜಲಂಧರಿಯನ್ನು ಮದುವೆ ಆಗಬೇಕು, ನೀನು ನನಗೆ ನೆರವಾಗಬೇಕು ಅಂತಾನೆ. ಆಗಬಹುದು, ಆದರೆ ನೀನು ನನಗೊಂದು ಮಾತು ಕೊಡಬೇಕು ಅಂತಾನೆ. ಏನು ಅಂತ ಭೀಮ ಕೇಳ್ತಾನೆ. ಏನಿಲ್ಲ, ಯುಧಿಷ್ಠಿರ ರಾಜ ಆಗಬೇಕು, ನೀನು ಯುವರಾಜ ಆಗಬೇಕು. ಬರೀ ಹೆಸರಿಗಲ್ಲ, ನಿಜವಾಗ್ಲೂ ಯುವರಾಜ ಆಗಬೇಕು. ಅಲ್ಲಿವರೆಗೂ ಈ ಮಾತನ್ನು ನೀನು ಎತ್ತು ಕೂಡ್ದು ಅಂತಾನೆ. ಓ ಆಯಿತು, ನಾನು ಭಾಷೆ ಕೊಟ್ಟೆ, ನಾನು ಯುವರಾಜ ಆಗ್ತೀನಿ. ಅದ್ರ ಜೊತೆಗೆ ಆ ದುರ್ಯೋಧನನ ಬೇಕಾದರೂ ಯಮಪುರಿಗೆ ಕಳಿಸ್ತೀನಿ ಅಂತೇಳಿ ಹೇಳ್ತಾನೆ. ನಿಜವಾಗ್ಲೂ ಇದು ಭಾಷೆನಾ ಅಂತ ಕೃಷ್ಣ ಅವನ ಮುಂದೆ ಕೈ ಒಡ್ತಾನೆ. ಭೀಮ ಕೂಡ ಇದು ನನ್ನ ಆಣೆ ಪ್ರಮಾಣ ಅಂತ ಹೇಳಿಬಿಟ್ಟು ಕೃಷ್ಣನ ಅಂಗೈ ಮೇಲೆ ತನ್ನ ಅಂಗೈಯನ್ನು ಇಡ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.